ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತು ನಾಳೆ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದೆ ಮಂಡಿ ನೋವು. ಹೆಲಿಕಾಪ್ಟರ್ ಹತ್ತುವಾಗ ಸಿಎಂ ಮಂಡಿಗೆ ಪೆಟ್ಟು. ಖಾಸಗಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗೆ ಟ್ರೀಟ್ಮೆಂಟ್. ನಿನ್ನೆ ಹೆಲಿಕಾಪ್ಟರ್ ಹತ್ತುವಾಗ ಸಿದ್ದರಾಮಯ್ಯರ ಎಡಗಾಲಿನ ಮಂಡಿ ತಗುಲಿತ್ತು. ಈ ಹಿನ್ನೆಲೆ ಸಿಎಂ ಮೊಣಕಾಲಿಗೆ ಪೆಟ್ಟು ಬಿದ್ದಿದೆ. ಮೊದಲೇ ಎಡಗಾಲಿನ ಲೆಗಮೆಂಟ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸಿದ್ದರಾಮಯ್ಯಗೆ ಪೆಟ್ಟು ಬಿದ್ದು ಮತ್ತೆ ನೋವು ಕಾಣಿಸಿಕೊಂಡಿದೆ. ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ತಡವಾಗಿ ಬಂದಿದ್ದ ಸಿಎಂ ಅವರಿಗೆ ಇಂದು ನಡೆದಾಡಲು ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ನಿಗದಿಯಾಗಿದ್ದ ಕಾರ್ಯಕ್ರಮ ಏಕಾಏಕಿ ರದ್ದುಪಡಿಸಿದ್ರು. ನಗರದ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ನೇತೃತ್ವದ ವೈದ್ಯರ ತಂಡ ಸಿಎಂ ಅವರಿಗೆ ಚಿಕಿತ್ಸೆ ನೀಡಿದ್ದು, ಈ ವೇಳೆ ಎಡಗಾಲಿನ ಮೊಣಕಾಲಿನ ಎಕ್ಸ್ರೇ ಮಾಡಿದ್ದು ನಾರ್ಮಲ್ ಅಂತ ರಿಪೋರ್ಟ್ ನೀಡಿದ್ದಾರೆ. ಮಂಡಿ ನೋವಿಗೆ ಚಿಕಿತ್ಸೆ ಔಟ್ ಆಫ್ ಡೇಂಜರ್. ಸದ್ಯ ಚಿಕಿತ್ಸೆ ಪಡೆದಿರೋ ಸಿಎಂ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದಿರೋದು ಸ್ಪಷ್ಟವಾಗಿದೆ. ಆದರೆ 3-4 ದಿನಗಳ ಕಾಲ ಎಲ್ಲೂ ಪ್ರಯಾಣ ಮಾಡದಂತೆ ಸಲಹೆ ನೀಡಿರೋ ವೈದ್ಯರು ನೀ ಪ್ಯಾಡ್ ನೀಡಿ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಮೊದಲೇ ಇಂದಿನ ಕಾರ್ಯಕ್ರಮ ರದ್ದುಪಡಿಸಿದ್ದ ಸಿಎಂ ಮುಂದಿನ 2 ದಿನಗಳ ಕಾರ್ಯಕ್ರಮಗಳನ್ನು ರದ್ದುಪಡಿಸುವ ಸಾಧ್ಯತೆ ಇದೆ. ಇನ್ನು ಚಿಕಿತ್ಸೆ ಪಡೆದ ಸಿಎಂ ಆಸ್ಪತ್ರೆಯಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಾಥ್ ನೀಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಿ ಸಿಎಂ ಆರೋಗ್ಯ ವಿಚಾರಿಸಿದರೆ ಹಲವು ನಾಯಕರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತು ನಾಳೆ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದೆ ಮಂಡಿ ನೋವು. ಹೆಲಿಕಾಪ್ಟರ್ ಹತ್ತುವಾಗ ಸಿಎಂ ಮಂಡಿಗೆ ಪೆಟ್ಟು. ಖಾಸಗಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗೆ ಟ್ರೀಟ್ಮೆಂಟ್. ನಿನ್ನೆ ಹೆಲಿಕಾಪ್ಟರ್ ಹತ್ತುವಾಗ ಸಿದ್ದರಾಮಯ್ಯರ ಎಡಗಾಲಿನ ಮಂಡಿ ತಗುಲಿತ್ತು. ಈ ಹಿನ್ನೆಲೆ ಸಿಎಂ ಮೊಣಕಾಲಿಗೆ ಪೆಟ್ಟು ಬಿದ್ದಿದೆ. ಮೊದಲೇ ಎಡಗಾಲಿನ ಲೆಗಮೆಂಟ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸಿದ್ದರಾಮಯ್ಯಗೆ ಪೆಟ್ಟು ಬಿದ್ದು ಮತ್ತೆ ನೋವು ಕಾಣಿಸಿಕೊಂಡಿದೆ. ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ತಡವಾಗಿ ಬಂದಿದ್ದ ಸಿಎಂ ಅವರಿಗೆ ಇಂದು ನಡೆದಾಡಲು ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ನಿಗದಿಯಾಗಿದ್ದ ಕಾರ್ಯಕ್ರಮ ಏಕಾಏಕಿ ರದ್ದುಪಡಿಸಿದ್ರು. ನಗರದ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ನೇತೃತ್ವದ ವೈದ್ಯರ ತಂಡ ಸಿಎಂ ಅವರಿಗೆ ಚಿಕಿತ್ಸೆ ನೀಡಿದ್ದು, ಈ ವೇಳೆ ಎಡಗಾಲಿನ ಮೊಣಕಾಲಿನ ಎಕ್ಸ್ರೇ ಮಾಡಿದ್ದು ನಾರ್ಮಲ್ ಅಂತ ರಿಪೋರ್ಟ್ ನೀಡಿದ್ದಾರೆ. ಮಂಡಿ ನೋವಿಗೆ ಚಿಕಿತ್ಸೆ ಔಟ್ ಆಫ್ ಡೇಂಜರ್. ಸದ್ಯ ಚಿಕಿತ್ಸೆ ಪಡೆದಿರೋ ಸಿಎಂ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದಿರೋದು ಸ್ಪಷ್ಟವಾಗಿದೆ. ಆದರೆ 3-4 ದಿನಗಳ ಕಾಲ ಎಲ್ಲೂ ಪ್ರಯಾಣ ಮಾಡದಂತೆ ಸಲಹೆ ನೀಡಿರೋ ವೈದ್ಯರು ನೀ ಪ್ಯಾಡ್ ನೀಡಿ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಮೊದಲೇ ಇಂದಿನ ಕಾರ್ಯಕ್ರಮ ರದ್ದುಪಡಿಸಿದ್ದ ಸಿಎಂ ಮುಂದಿನ 2 ದಿನಗಳ ಕಾರ್ಯಕ್ರಮಗಳನ್ನು ರದ್ದುಪಡಿಸುವ ಸಾಧ್ಯತೆ ಇದೆ. ಇನ್ನು ಚಿಕಿತ್ಸೆ ಪಡೆದ ಸಿಎಂ ಆಸ್ಪತ್ರೆಯಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಾಥ್ ನೀಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಿ ಸಿಎಂ ಆರೋಗ್ಯ ವಿಚಾರಿಸಿದರೆ ಹಲವು ನಾಯಕರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತು ನಾಳೆ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದೆ ಮಂಡಿ ನೋವು. ಹೆಲಿಕಾಪ್ಟರ್ ಹತ್ತುವಾಗ ಸಿಎಂ ಮಂಡಿಗೆ ಪೆಟ್ಟು.
ಖಾಸಗಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗೆ ಟ್ರೀಟ್ಮೆಂಟ್. ನಿನ್ನೆ ಹೆಲಿಕಾಪ್ಟರ್ ಹತ್ತುವಾಗ ಸಿದ್ದರಾಮಯ್ಯರ ಎಡಗಾಲಿನ ಮಂಡಿ ತಗುಲಿತ್ತು. ಈ ಹಿನ್ನೆಲೆ ಸಿಎಂ ಮೊಣಕಾಲಿಗೆ ಪೆಟ್ಟು ಬಿದ್ದಿದೆ. ಮೊದಲೇ ಎಡಗಾಲಿನ ಲೆಗಮೆಂಟ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸಿದ್ದರಾಮಯ್ಯಗೆ ಪೆಟ್ಟು ಬಿದ್ದು ಮತ್ತೆ ನೋವು ಕಾಣಿಸಿಕೊಂಡಿದೆ. ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ತಡವಾಗಿ ಬಂದಿದ್ದ ಸಿಎಂ ಅವರಿಗೆ ಇಂದು ನಡೆದಾಡಲು ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ನಿಗದಿಯಾಗಿದ್ದ ಕಾರ್ಯಕ್ರಮ ಏಕಾಏಕಿ ರದ್ದುಪಡಿಸಿದ್ರು. ನಗರದ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ನೇತೃತ್ವದ ವೈದ್ಯರ ತಂಡ ಸಿಎಂ ಅವರಿಗೆ ಚಿಕಿತ್ಸೆ ನೀಡಿದ್ದು, ಈ ವೇಳೆ ಎಡಗಾಲಿನ ಮೊಣಕಾಲಿನ ಎಕ್ಸ್ರೇ ಮಾಡಿದ್ದು ನಾರ್ಮಲ್ ಅಂತ ರಿಪೋರ್ಟ್ ನೀಡಿದ್ದಾರೆ. ಮಂಡಿ ನೋವಿಗೆ ಚಿಕಿತ್ಸೆ ಔಟ್ ಆಫ್ ಡೇಂಜರ್. ಸದ್ಯ ಚಿಕಿತ್ಸೆ ಪಡೆದಿರೋ ಸಿಎಂ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದಿರೋದು ಸ್ಪಷ್ಟವಾಗಿದೆ. ಆದರೆ 3-4 ದಿನಗಳ ಕಾಲ ಎಲ್ಲೂ ಪ್ರಯಾಣ ಮಾಡದಂತೆ ಸಲಹೆ ನೀಡಿರೋ ವೈದ್ಯರು ನೀ ಪ್ಯಾಡ್ ನೀಡಿ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಮೊದಲೇ ಇಂದಿನ ಕಾರ್ಯಕ್ರಮ ರದ್ದುಪಡಿಸಿದ್ದ ಸಿಎಂ ಮುಂದಿನ 2 ದಿನಗಳ ಕಾರ್ಯಕ್ರಮಗಳನ್ನು ರದ್ದುಪಡಿಸುವ ಸಾಧ್ಯತೆ ಇದೆ. ಇನ್ನು ಚಿಕಿತ್ಸೆ ಪಡೆದ ಸಿಎಂ ಆಸ್ಪತ್ರೆಯಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಾಥ್ ನೀಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಿ ಸಿಎಂ ಆರೋಗ್ಯ ವಿಚಾರಿಸಿದರೆ ಹಲವು ನಾಯಕರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತು ನಾಳೆ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದೆ ಮಂಡಿ ನೋವು. ಹೆಲಿಕಾಪ್ಟರ್ ಹತ್ತುವಾಗ ಸಿಎಂ ಮಂಡಿಗೆ ಪೆಟ್ಟು. ಖಾಸಗಿ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿಗೆ ಟ್ರೀಟ್ಮೆಂಟ್. ನಿನ್ನೆ ಹೆಲಿಕಾಪ್ಟರ್ ಹತ್ತುವಾಗ ಸಿದ್ದರಾಮಯ್ಯರ ಎಡಗಾಲಿನ ಮಂಡಿ ತಗುಲಿತ್ತು. ಈ ಹಿನ್ನೆಲೆ ಸಿಎಂ ಮೊಣಕಾಲಿಗೆ ಪೆಟ್ಟು ಬಿದ್ದಿದೆ. ಮೊದಲೇ ಎಡಗಾಲಿನ ಲೆಗಮೆಂಟ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಸಿದ್ದರಾಮಯ್ಯಗೆ ಪೆಟ್ಟು ಬಿದ್ದು ಮತ್ತೆ ನೋವು ಕಾಣಿಸಿಕೊಂಡಿದೆ. ನಿನ್ನೆ ಮೈಸೂರಿನಿಂದ ಬೆಂಗಳೂರಿಗೆ ತಡವಾಗಿ ಬಂದಿದ್ದ ಸಿಎಂ ಅವರಿಗೆ ಇಂದು ನಡೆದಾಡಲು ಸಮಸ್ಯೆ ಕಾಣಿಸಿಕೊಂಡಿತ್ತು. ಹೀಗಾಗಿ ನಿಗದಿಯಾಗಿದ್ದ ಕಾರ್ಯಕ್ರಮ ಏಕಾಏಕಿ ರದ್ದುಪಡಿಸಿದ್ರು. ನಗರದ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ದಾರೆ. ಡಾಕ್ಟರ್ ಸತ್ಯನಾರಾಯಣ ನೇತೃತ್ವದ ವೈದ್ಯರ ತಂಡ ಸಿಎಂ ಅವರಿಗೆ ಚಿಕಿತ್ಸೆ ನೀಡಿದ್ದು, ಈ ವೇಳೆ ಎಡಗಾಲಿನ ಮೊಣಕಾಲಿನ ಎಕ್ಸ್ರೇ ಮಾಡಿದ್ದು ನಾರ್ಮಲ್ ಅಂತ ರಿಪೋರ್ಟ್ ನೀಡಿದ್ದಾರೆ. ಮಂಡಿ ನೋವಿಗೆ ಚಿಕಿತ್ಸೆ ಔಟ್ ಆಫ್ ಡೇಂಜರ್. ಸದ್ಯ ಚಿಕಿತ್ಸೆ ಪಡೆದಿರೋ ಸಿಎಂ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದಿರೋದು ಸ್ಪಷ್ಟವಾಗಿದೆ. ಆದರೆ 3-4 ದಿನಗಳ ಕಾಲ ಎಲ್ಲೂ ಪ್ರಯಾಣ ಮಾಡದಂತೆ ಸಲಹೆ ನೀಡಿರೋ ವೈದ್ಯರು ನೀ ಪ್ಯಾಡ್ ನೀಡಿ ವಿಶ್ರಾಂತಿಗೆ ಸೂಚಿಸಿದ್ದಾರೆ. ಮೊದಲೇ ಇಂದಿನ ಕಾರ್ಯಕ್ರಮ ರದ್ದುಪಡಿಸಿದ್ದ ಸಿಎಂ ಮುಂದಿನ 2 ದಿನಗಳ ಕಾರ್ಯಕ್ರಮಗಳನ್ನು ರದ್ದುಪಡಿಸುವ ಸಾಧ್ಯತೆ ಇದೆ. ಇನ್ನು ಚಿಕಿತ್ಸೆ ಪಡೆದ ಸಿಎಂ ಆಸ್ಪತ್ರೆಯಿಂದ ನೇರವಾಗಿ ಕಾವೇರಿ ನಿವಾಸಕ್ಕೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಾಥ್ ನೀಡಿದ್ರು. ಶಾಸಕ ಪ್ರದೀಪ್ ಈಶ್ವರ್ ಆಸ್ಪತ್ರೆಗೆ ಭೇಟಿ ನೀಡಿ ಸಿಎಂ ಆರೋಗ್ಯ ವಿಚಾರಿಸಿದರೆ ಹಲವು ನಾಯಕರು ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ. ಚಂದ್ರು, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.